ಹಾಯ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಇವತ್ತು ನಾನು ಟೈಸನ್ ಕೋಳಿಯ ಸುಕ್ಕ ಮಾಡ್ತಾ ಇದ್ದೇನೆ. ಇದು ನಾಟಿ ಕೋಳಿ ಥರನೇ ಟೇಸ್ಟ್ ಆಗಿರ್ತದೆ. ಈಗ 1.5 kg ಮಾಂಸ ತಗೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕಿ 3 ಸಿಟಿ ತೆಗಿಬೇಕು. ಉಪ್ಪು ಹಾಕಿ ಈಗ 3 ಸಿಟಿ ತೆಗೆಯುವ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನು ಕಸ್ಕಸ್ ಅಂದರೆ ಗಸಗಸೆ ಉಂಟಲ್ಲ, ಅದು ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ರೋಸ್ಟ್ ಆಯಿತು, ಮಿಕ್ಸಿ ಜಾರಿಗೆ ಹಾಕಿದೆ. ಈಗ 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು 10-12 ಕಾಳು ಮೆಣಸು, ಮತ್ತು ಅರ್ಧ ಟೀ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನ್ ಇದು ಬಡಿಶೇಪ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡುವ. ಇಲ್ಲಿ ನಾನು 8 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ. ಖಾರ ಬೇಕಿದ್ದರೆ ಖಾರ ಜಾಸ್ತಿ ಕೂಡ ಹಾಕ್ಬೋದು ನಿಮಗೆ. ಈಗ ಸ್ವಲ್ಪ ಕರಿಬೇವು ಸ್ವಲ್ಪ ಹುರಿಯುವ. ಈಗ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಸ್ವಲ್ಪ 5-6 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಒಂದು ಸಣ್ಣ ಗಾತ್ರದ ಹುಳಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇದು ಜಾಯಿಪತ್ರೆಯನ್ನು ಹಾಕಿ ರೋಸ್ಟ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಈ ಥರ ಗ್ರೈಂಡ್ ಮಾಡಿದೆ. ಈಗ ಅರ್ಧ ಕಪ್ ನಾನು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಈಗ ಒಂದು ಪಾತ್ರೆಗೆ 2.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಈ ಮಾಂಸ ತುಂಬ ಹೀಟ್ ಆಗಿದ್ದರಿಂದ ಇದಕ್ಕೆ ತುಪ್ಪ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಆಯಿಲ್ ಕೂಡ ಹಾಕ್ಬೋದು ತುಪ್ಪ ಇಲ್ಲದಿದ್ದರೆ. ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಅದನ್ನು ಹಾಕಿ ಹುರಿಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಹುರಿಬೇಕು. ಈಗ ಗೋಲ್ಡನ್ ಬ್ರೌನ್ ಆಯಿತು. ಇಲ್ಲಿ ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸಹ ಈಗ ಫ್ರೈ ಮಾಡುವ. ಈಗ ಟೊಮೆಟೊ ಸಾಫ್ಟ್ ಆಯಿತು. ಈಗ ನಾನು ಬೇಯಿಸಿಟ್ಟ ಚಿಕನ್ ಇದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಬೇಯುವಾಗ ಇದು ನೀರು ಹಾಕಿರಲಿಲ್ಲ, ಅದು ಮಾಂಸದ ನೀರು ಬಿಟ್ಟಿದೆ. ಅದು ಕೆಲವರು ನೀರು ಬಿಸಾಡಿ ಅದನ್ನು ಡ್ರೈ ಮಾಡಿ ಮಾಡ್ತಾರೆ. ಆದರೆ ನೀರಲ್ಲಿ ಎಲ್ಲ ಅದರ ಮಾಂಸದ ಸತ್ವ ಬಿಡ್ತದಲ್ಲ, ಅದಕ್ಕೆ ನಾನು ಎಲ್ಲ ನೀರನ್ನು ಹಾಕಿದೆ. ಈಗ ಸ್ವಲ್ಪ ಇದನ್ನು ಡ್ರೈ ಮಾಡುವ. ಇದರಲ್ಲಿ ಈಗ ನೀರು ಸ್ವಲ್ಪ ಡ್ರೈ ಆಯಿತು. ಈಗ ಮಸಾಲೆ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕುವಾಗ ಡ್ರೈ ಆಗ್ತದೆ. ನೀರು ಬಿಸಾಡಿದರೆ ಅದಕ್ಕೆ ಏನು ಟೇಸ್ಟ್ ಇರೋದಿಲ್ಲ ಮಾಂಸಕ್ಕೆ.
ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನು ರೋಸ್ಟ್ ಮಾಡಿದ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಲಾಸ್ಟಿಗೆ. ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡುವ. ಟೈಸನ್ ಕೋಳಿಯ ಸುಕ್ಕ ರೆಡಿ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.